ಕಳ್ಳತನ ಮಾಡಿ ತಪ್ಪಿಸ್ಕೊಳ್ಳೋಕೆ ಎಷ್ಟು ಕಡೆಗೆ ಓಡಾಡಬಹುದು, ಎಷ್ಟು ಕಿಲೋಮೀಟರ್ವರೆಗೂ ಓಡಾಡಬಹುದು? 12,000 ಕಿಲೋಮೀಟರ್ ಓಡಾಡಿರುವಂಥ ಗ್ಯಾಂಗ್ ರೀ ಇದು. ಅಯ್ಯಯ್ಯಪ್ಪ. ಮಡಿವಾಳ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 20 ವರ್ಷಕ್ಕೆ 25 ಕಳ್ಳತನ ಕೇಸು. ಆರೋಪಿಗಳು ಈಗ ಅಂಧರಾಗಿದ್ದಾರೆ. ವೆರಿ ಗುಡ್. ಏನು ಟಾರ್ಗೆಟ್ 100 ಇಟ್ಕೊಂಡ್ಬಿಟ್ಟಿದ್ರ ಅಂತ. ದೀಪಕ್ ಅಲಿಯಾಸ್ ದೀಪು ಪವನ್ ಬಂಧಿತರು. ಕೃತ್ಯದ ಬಳಿಕ 15 ದಿನದಲ್ಲಿ 12,000 ಕಿಲೋಮೀಟರ್ ತಿರುಗಾಡಿದ್ದಾರೆ. ಅಲ್ಲಿ ಕಳ್ಳತನ ಮಾಡಿದ್ದೆಲ್ಲ ಇದಕ್ಕೆ ಸುರಿದು ಬಿಟ್ರು ಏನೋ. ವಿದ್ಯಾರಣ್ಯಪುರದ ಮನೆಯೊಂದರಲ್ಲಿ ಕಾರು ಆಭರಣ ಕಳ್ಳತನ ಮಾಡಿದ್ದಾರೆ. ಕಾರ್ನಲ್ಲಿ ಜೀವನವನ್ನ ಮಾಡ್ತಾ ಇದ್ರು ಆರೋಪಿಗಳು. ವೆರಿ ಗುಡ್, ಸೂಪರ್. ಸಂಜೆ ಸಮಯದಲ್ಲಿ ರೆಸಿಡೆನ್ಸಿಯಲ್ಸ್ ರೌಂಡ್ಸ್ ಅಂತೆ ಅವ್ರದ್ದು. ವಾವ್. ಬೀಗ ಹಾಕಿದ್ದ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕೈಚಳಕ ತೋರಿಸ್ತಾ ಇದ್ರಂತೆ. ಆರೋಪಿಗಳ ಬಳಿಯಿಂದ 24 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಸೀಸ್ ಮಾಡಿದ್ದಾರೆ. ಇನ್ನೇನು ಮನೆ ಮಠ ಏನೂ ಇಲ್ಲ, ಹೇಳೋರು ಕೇಳೋರು ಯಾರೂ ಇಲ್ಲ ಅಂತಾರೆ. ಕಾರ್ನಲ್ಲೇ ಜೀವನ ಮಾಡ್ತಾ ಇದ್ರು ಅಂದ್ರೆ ಇನ್ನೇನು ಮಾಡ್ತಾರೆ? ಹಿಂಗೆ ತಿರುಗ್ತಾ ಇರ್ತಾರೆ. ಅಲ್ಲಲ್ಲ ನೋಡ್ರಪ್ಪ, ರಾತ್ರಿ ಕಾರ್ ಹಾಕ್ಕೊಂಡು ಯಾರು ಜೀವನ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾರು ಏನು ಅಂತ ಹೇಳಿ. ಪೊಲೀಸ್ ಠಾಣೆಯವರು 3 ಆರೋಪಿಗಳನ್ನು ಬಂಧಿಸಿ ಅವರಿಂದ ಸುಮಾರು 7 ಕೆಜಿಗೂ ಹೆಚ್ಚು ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಸುಮಾರು 4,20,00,000 ಆಗ್ಬೋದು ಅಂತೇಳಿ ಅಂದಾಜಿಸಲಾಗಿದೆ. ಇದು ಮೂಲತಃ ಒರಿಸ್ಸಾದಿಂದ ಅವರು ತರಿಸ್ಕೊಂಡಿದ್ದು ಅಂತೇಳಿ ಕಂಡು ಬಂದಿದೆ. ಮೊದಲನೇ ಆರೋಪಿ ಏನಿದ್ದಾನೆ ಆತ ಒರಿಸ್ಸಾದಿಂದ ಇದನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದು. ಈ 2 ಮತ್ತು 3ನೇ ಆರೋಪಿಗಳು ಇಲ್ಲಿ ಕೆಲವೊಂದು ಪಬ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಹೌಸ್ ಕೀಪಿಂಗ್ ಕೆಲಸವನ್ನು ಮಾಡ್ತಾ ಇದ್ದು. ಅದರಲ್ಲಿ